ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗರಗೆ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ಧ್ರುವ ಚರಿತ್ರೆ ಎಂಬಿ ಕಥಾಮೃತವಾಯ ಆ Oh
ಸಾಮ್ರಾಜ್ಯದ ದೊರೆಯಾಗಿ ಪ್ರಜಾನುರಾಗಿಗಳಾಗಿ ಅಲ್ಲದೆ ದಾನ ಧರ್ಮ ಸತ್ಕಾರ್ಯಗಳಿಂದ ಹೆಸರು ಗಳಿಸಿದವರು ಉತ್ತಾನಪಾದ ಮಹಾರಾಜರು. ನಿಜ. ಆ ಉತ್ತಾನಪಾದ ಮಹಾರಾಜರಿಗೆ ಮಗನಾಗಿ ಜನಿಸಿದ್ದೇನೆ. ಹೌದು. ನನ್ನನ್ನು ಧ್ರುವರಾಯ ಎಂದು ಪ್ರಪಂಚ ಗುರುತಿಸಿದೆ. ಮಂತ್ರಿ, ಈ ಧ್ರುವರಾಯಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ನನ್ನ ಬಾಲ್ಯದಲ್ಲಿ ನಡೆದಂತಹ ಘಟನೆ, ಹೌದು, ಆ 5 ವರ್ಷದ ಬಾಲಕನಾಗಿದ್ದ ಸಂದರ್ಭದಲ್ಲೇ ಶ್ರೀಮನ್ನಾರಾಯಣನನ್ನ ದ್ವಾದಶಾಕ್ಷರಿ ಮಂತ್ರದಿಂದ ಪ್ರಸನ್ನಗೊಳಿಸಿಕೊಳ್ಳುವಂತಹ ಸುಯೋಗ ನನ್ನ ಪಾಲಿಗೆ ಒದಗಿ ಬಂತು. ನಿಜ. ನಾರದರ ಉಪದೇಶದಂತೆ ಕಾಡನ್ನ ಸೇರಿದಂತಹ ನಾನು ತಪಸ್ಸನ್ನ ಆಚರಿಸಿ ತನ್ಮೂಲಕ ಶ್ರೀಹರಿಯನ್ನು ಸಾಕ್ಷಾತ್ಕರಿಸಿಕೊಂಡೆ. ಆತನಿಂದ ಬೇಕಾದ ವರವನ್ನ ಪಡೆದು ಮರಳಿ ರಾಜ್ಯಕ್ಕೆ ಬಂದಾಗ ನನ್ನ ತಂದೆ ಉತ್ತಾನಪಾದ ಮಹಾರಾಜರು ವಯೋವೃದ್ಧರಾದುದರಿಂದ ಈ ಸಾಮ್ರಾಜ್ಯದ ಅಧಿಕಾರವನ್ನು ನನಗಿತ್ತು. ನನಗೆ ಅಭಿಷೇಕವನ್ನ ಮಾಡಿ ರಾಜ್ಯಾಭಿಷೇಕವನ್ನ ಮಾಡಿ ನಿವಾಸದಲ್ಲಿ ಕುಳ್ಳಿರಿಸಿದರು. ನಿಜ. ನನ್ನ ಜೊತೆಯಲ್ಲಿ ನನ್ನ ಚಿಕ್ಕಮ್ಮ ಸುರುಚಿದೇವಿಯ ಮಗನಾದಂತಹ ಉತ್ತಮನನ್ನ ಯುವರಾಜನನ್ನಾಗಿ ನಿಯಮಿಸಿ ನಮಗೆ ಅಧಿಕಾರವನ್ನು ಹಂಚಿಕೊಟ್ಟರು. ನಿಜ. ಅವರು ನನ್ನ ತಾಯಿಯಾದಂತಹ ಸುನೀತಿ ದೇವಿಯೊಡನೆ ವಾನಪ್ರಸ್ಥಕ್ಕೆ ತೆರಳಿದರು. ಅಂದಿನಿಂದ ಇಂದಿನವರೆಗೆ ನನ್ನ ತಂದೆಯ ಮಾರ್ಗದರ್ಶನದಂತೆ ನಿಮ್ಮೆಲ್ಲರ ಸಲಹೆ ಸೂಚನೆಯಂತೆ ಪ್ರಜಾನುರಾಗಿಯಾಗಿದ್ದಾನೆ ಧ್ರುವರಾಯ ಎನ್ನುವಂತಹ ಮಾತು ಇಂದು ಪ್ರಪಂಚದಲ್ಲಿ ಎಲ್ಲರ ಬಾಯಲ್ಲಿ ಕೇಳಿಸ್ತಾ ಉಂಟು. ಖಂಡಿತ. ಈ ಮಾತನ್ನ ಕೇಳಿದ ನಾನೇ ಧನ್ಯ, ನಾನೇ ಧನ್ಯ. ಮಂತ್ರಿ, ಹೀಗೆ ದಿನದಿಂದ ದಿನಕ್ಕೆ ಕಾಲದಿಂದ ಕಾಲಕ್ಕೆ ಒಡ್ಡೋಲಗವನ್ನ ಕೊಡುವಂತಹದ್ದು, ಪ್ರಜೆಗಳ ಸಂಕಷ್ಟವನ್ನು ಆಲಿಸುವಂತಹದ್ದು ನನ್ನ ಕ್ರಮ. ಹೌದು. ಅಂತೆಯೇ ಇಂದು ಸಭೆಯನ್ನು ಸೇರಿದಾಗ ನಡೆದಂತಹ ವಿಚಿತ್ರ ಚೋದ್ಯ ಏನು ಹೇಳಬೇಕು? ಏನು? ನಮ್ಮ ರಕ್ಷಣೆಯಲ್ಲಿರುವಂತಹ ವನವನ್ನ ಕಾಯ್ದುಕೊಂಡಿರುವಂತಹ ವನಪಾಲಕರೆಲ್ಲ ಓಡಾಡಿ ಬಂದರಲ್ಲ. ಹೌದು. ಬರೇ ಕಷ್ಟ ಬಂದಿದೆ. ಪ್ರಾಣಿಗಳಿಂದ, ದುಷ್ಟ ಪ್ರಾಣಿಗಳಿಂದ ಕಾಡಿನಲ್ಲಿ ಬಹಳ ಹಾನಿ ಉಂಟಾಗಿದೆ. ನಿಜ. ನಮ್ಮನ್ನ ರಕ್ಷಿಸಬೇಕು ಎಂದು ಕೇಳಿಕೊಂಡು ಆ ವನಪಾಲಕರ ನುಡಿಗೆ ಅಭಯವನ್ನ ಕೊಟ್ಟು ಅವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದೇನೆ. ನಾನೇ ಮೃಗಬೇಟೆಯಾಗಿ ಬರ್ತೇನೆ, ದುಷ್ಟ ಮೃಗಗಳನ್ನು ಕೊಲ್ಲುತ್ತೇನೆ, ಕ್ಷೇಮವನ್ನು ಉಂಟು ಮಾಡುತ್ತೇನೆ ಅಂತ ಅಭಯವನ್ನ ಕೊಟ್ಟಿದ್ದೇನೆ. ಆದುದರಿಂದ ನಡೆದು ಬಿಡೋಣ ಬೇಟೆಗೆ. ಅವ ನನಗೆ ಉತ್ತಮ ರೈತಂದ
ಕೇಳಿದೆಯಲ್ಲ, ಏನು? ವನಪಾಲಕರು ಬಂದಂತ ಆಡಿದ ಮಾತು. ಹ ನಮ್ಮ ವನಕ್ಕೆ ಕಾಡು ಮೃಗಗಳ ಹಾವಳಿ ಬಹಳಷ್ಟು ಹೆಚ್ಚಾಗಿದೆಯಂತೆ. ಹ ಅಂತಹ ಕಾಡು ಪ್ರಾಣಿಗಳನ್ನ ನಿಗ್ರಹಿಸುವುದಕ್ಕಾಗಿ ಈ ನಾಡಿನ ಅರಸನಾದಂತಹ ನೀನೇ ಹೊರಟು ನಿಂತಿದ್ದಿ. ಅಭಯವನ್ನ ಕೊಟ್ಟಿದ್ದೇನೆ ಅವರಿಗೆ, ನಿಮ್ಮನ್ನ ರಕ್ಷಿಸ್ತೇನೆ ಎಂಬುದಾಗಿ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಅಣ್ಣ. ಏನಪ್ಪ? ಗೋವಿನ ಪಾದವು ಕೂಡ ಅಡಗದೇ ಇರುವಂತಹ ಜಲವನ್ನ ಉತ್ತರಿಸುವುದಕ್ಕೆ ಹರಿಗೋವಿನ ಅವಶ್ಯಕತೆ ಇದೆಯೇ? ಅಗತ್ಯವಿಲ್ಲ. ಹಾಗೆಯೇ ಉಗುರಿನಿಂದ ಮಾಡಬೇಕಾದಂತಹ ಕೆಲಸಕ್ಕೆ ಯಾರಾದ್ರೂ ಕೊಡದು ಹಿಡ್ಕೊಳ್ತಾರೆ, ಅವನನ್ನ ಮೂರ್ಖ ಅಂತ ಹೇಳ್ಬೇಕಾಗ್ತದೆ. ಹಾಗಿದ್ರೆ ಇಂತಹ ಒಂದು ಸಣ್ಣ ಕಾರ್ಯಕ್ಕಾಗಿ ಈ ಬಹಿಷ್ಮಾಕ್ಯಪುರದ ಅರಸನಾದಂತಹ ನೀನೇ ಹೋಗುವುದು ಸರಿಯಲ್ಲ. ಮತ್ತೆ ಯುವರಾಜನಾದ ನನಗೆ ಅಪ್ಪಣೆಯನ್ನ ಕೊಟ್ಟದ್ದೇ ಹೌದಾದ್ರೆ ಆ ಕಾಡು ಮೃಗಗಳನ್ನು ಪಾಲಿಸಿ ವನಕ್ಕೆ ಸುಖವನ್ನ ತಂದು ಕೊಡ್ತೇನೆ, ಅಪ್ಪಣೆಯನ್ನು ಕೊಡುವಣ್ಣ. ಏನು ನೀನು ವನಕ್ಕೆ ಹೋಗ್ತಿ? ಹೌದಾ? ಮೃಗಬೇಟೆಗೆ ಹೋಗ್ತಿ ತಮ್ಮ? ಮೃಗಬೇಟೆ ಸಾದರ ಅಲ್ಲವೋ ತಮ್ಮ, ಮೃಗಬೇಟೆ ಸಾದರ ಅಲ್ಲವೋ ತಮ್ಮ, ಬಹಳ ಮಾಯಗಳಿವು ಅಡವಿಯಲ್ಲಿ, ಬಹಳ ಮಾಯಗಳಿವು ಅಡವಿಯಲ್ಲಿ. ಹೋಗುವಾಗ ತಿರುಗುವ ವೇಳೆಯೋ ಎಚ್ಚರ, ಹೋಗುವಾಗ ತಿರುಗುವ ವೇಳೆಯೋ ಎಚ್ಚರಿಕೆಗಳಿರಬೇಕೆಂದನು. ತಮ್ಮ ಉತ್ತಮ. ಅಗ್ರಜ, ಬಹಳ ಉತ್ಸಾಹದಿಂದ ಯುವರಾಜನಾದವ ಮಾಡಬೇಕಾದ ಕರ್ತವ್ಯವನ್ನು ಮಾಡುವುದಕ್ಕೆ ನೀನು ಮುಂದಡಿಯನ್ನಿಟ್ಟಿದ್ದೀಯ. ಹೌದಣ್ಣ. ವರ್ತಮಾನವನ್ನ ಹಿಂದಿನಿಂದಲೇ ಕೇಳಿ ತಿಳಿದುಕೊಂಡೆ ನೀನು. ಮೃಗವೇಡ ಹೊಂದಿದ್ದಾನೆ ಅಣ್ಣ ಎಂಬುದಾಗಿ. ನನ್ನನ್ನ ಈ ಅರಮನೆಯಲ್ಲೇ ಇರಿಸಿ ನೀನೇ ಮೃಗಬೇಟೆಗೆ ಹೋಗುತ್ತೀಯ. ಅಪ್ಪಣೆಯನ್ನು ಕೊಡಬೇಕು ನೀನು. ಅಮ್ಮ, ಮೃಗಬೇಟೆ ಅಂದ್ರೆ ನಿನ್ನ ಪ್ರಾಯದ ಬಾಲರೊಂದಿಗೆ ಬಯಲಿನಲ್ಲಿ ಆಟವಾಡಿದ ಹಾಗೆ ಅಂತ ತಿಳಿದೀಯ ತಮ್ಮ. ಏನು ವಿಶೇಷ? ಅಲ್ಲ, ಕ್ಷತ್ರಿಯ ಕುಮಾರ ನೀನು, ವಿದ್ಯಾ ಸಂಪನ್ನನಾಗಿದ್ದೀಯ, ಶಸ್ತ್ರವಿದ್ಯೆಯನ್ನ ಕಲಿತವನು ನೀನಾಗಿದ್ದೀಯ. ಆದರೆ ಬರೇ ಶಕ್ತಿ ಒಂದೇ ಸಾಕಾಗುವುದಿಲ್ಲ ತಮ್ಮ, ಯುಕ್ತಿಯೂ ಬೇಕಾಗುತ್ತದೆ. ಜೊತೆಯಲ್ಲಿ ಅನುಭವವನ್ನ ಬೆಳೆಸಿಕೊಂಡಿರಬೇಕಾಗುತ್ತದೆ. ಕಾಡಿನಲ್ಲಿ ಇಲ್ಲಿಯ ನಾಡಿನಲ್ಲಿರುವಂತಹ ಮನುಜರಿರುವುದಲ್ಲ, ದುಷ್ಟ ಪ್ರಾಣಿಗಳಿರ್ತಾವೆ. ಓಹೋ. ಅಲ್ಲದೆ ಕೆಟ್ಟ ಸರೀಸೃಪಗಳು ಇರ್ತಾವೆ. ಸೂರ್ಯ ರಶ್ಮಿಯು ಸೋಕದಂತಹ ಕಾಡು ಪ್ರದೇಶದಲ್ಲಿ ಸಂಚಾರ ಮಾಡುವುದೆಂದರೆ ಅರಮನೆಯ ಅಂಗಳದಲ್ಲಿ ತಿರುಗಿದ ಹಾಗಲ್ಲ ತಮ್ಮ. ಅದಕ್ಕೆ ಅನುಭವ ಮುಖ್ಯವಾಗಿರ್ತದೆ. ಅಂತಹ ಅನುಭವ ನಿನಗೆ ಇದುವರೆಗೆ ಆದದ್ದಿಲ್ಲ. ಆದ್ದರಿಂದ ತಮ್ಮ, ಭಯಂಕರವಾದಂತಹ ಮಾಯಾಮಯಗಳು ಕಾಡಿನಲ್ಲಿ ಇರುವ ಸಂದರ್ಭ ಕಾಡನ್ನ ಪ್ರವೇಶ ಮಾಡುವುದು ಒಳ್ಳೆಯದಲ್ಲ. ಕಾಡಿನಲ್ಲಿ ಯಾರಿದ್ದಾರೆ? ಮಾಯಾಮಿಗಳು. ಅಲ್ಲಿ ಎಂತಹ ಮಾಯಾವಿಗಳೇ ಇರಲಿ, ದುಷ್ಟ ರಾಕ್ಷಸರೇ ಇರಲಿ, ಕ್ರೂರ ಮೃಗಗಳೇ ಇರಲಿ, ಅದೆಲ್ಲ ನನಗೆ ಗಣ್ಯವಲ್ಲ. ಯಾಕೆಂದ್ರೆ ಗುರುಮುಖೇನವಾಗಿ ಅಸ್ತ್ರಶಸ್ತ್ರಾಭ್ಯಾಸವನ್ನ ಮಾಡಿದವನು ನಾನು. ಆದ್ರೆ ಏನು ಮಾಡೋಣ, ನಿನ್ನ ಹಾಗೆ ಪ್ರತ್ಯಕ್ಷವಾದ ಅನುಭವ ನನಗಿಲ್ಲ. ಯಾಕೆ? ಈ ಹಿಂದೆ ನೀನು ಕಾಡಿನಲ್ಲೇ ಇದ್ದವ ಹಲವು ಸಮಯ. ಅಂತಹ ಪ್ರತ್ಯಕ್ಷ ಅನುಭವ ನನಗೆ ಇಲ್ಲದೇ ಇದ್ದರೂ ಕೂಡ ಸಾಕಷ್ಟು ವಿದ್ಯಾಭ್ಯಾಸ ಆಗಿದೆ. ಹಾಗಂತ
ಅದಕ್ಕೆ ಪ್ರಯೋಗಕ್ಕೆ ಅಂಗಣ ಯಾವುದು? ನಮ್ಮ ಅರಮನೆಯ ಕ್ರೀಡಾಂಗಣ ಅಷ್ಟೇ. ಆದ್ದರಿಂದ ಅಂತಹ ಒಂದು ಅವಕಾಶ ನನ್ನ ಪಾಲಿಗೆ ಇಂದು ಬಂದಿರುವಾಗ ಅದನ್ನು ನಿರಾಕರಿಸಬೇಡಣ್ಣ. ದಯವಿಟ್ಟು ನನ್ನನ್ನು ಮೃಗಬೇಟೆಗೆ ಕಳುಹಿಸು. ಬೇಡ ತಮ್ಮ, ನನ್ನ ಮಾತು ಕೇಳು. ನನಗೆ ಹೋಗಲೇಬೇಕು, ಒಂದು ಅವಕಾಶವನ್ನು ಕಲ್ಪಿಸಲೇಬೇಕಣ್ಣ. ನನ್ನ ಈ ಮಾತುಗಳನ್ನ ನೀನು ಗ್ರಹಿಕೆಗೆ ತರುವವನಲ್ಲ ಅಂತ ಗೊತ್ತಾಯ್ತು ತಮ್ಮ. ಆಗಲಿ, ಉತ್ಸಾಹಕ್ಕೆ ಭಂಗ ತರುವ ಮನಸ್ಸು ನನ್ನದಲ್ಲ. ಕೇವಲ ನನ್ನ ನಿನ್ನ ಒಡನಾಟ, ನನ್ನ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕಾಗಿ ಆ ರೀತಿಯ ಮಾತನ್ನಾಡಿದ ತಮ್ಮ. ಅಣ್ಣ, ಅನುಭವ ಗಳಿಸಬೇಕಾದರೆ ಕಾರ್ಯವನ್ನ ಸಾಧಿಸಬೇಕು ತಾನೆ. ಆಗಲಿ, ನಿನಗೊಂದು ಅವಕಾಶವನ್ನು ಒದಗಿಸಿಕೊಡ್ತೇನೆ. ಕಾಡಿಗೆ ಹೋಗು, ದುಷ್ಟ ಮೃಗಗಳನ್ನ ಬೇಟೆಯಾಡು, ಮಾಯಾ ರಕ್ಕಸರನ್ನ ವಧಿಸು, ನಾಡಿಗೆ ಬಂದಂತಹ ಸಂಕಷ್ಟವನ್ನು ದೂರ ಮಾಡು, ನುರಿತಂತಹ ಶಬರ ಪಡೆಯನ್ನ ಕೂಡಿಕೊಂಡು ಕಾಡಿಗೆ ಹೋಗು. ಆದ್ರೆ ಒಂದು ಮಾತು. ಏನಣ್ಣ? ನೋಡಿದ್ಯಾ, ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೇಲಕ್ಕೆ ಬರ್ತಾ ಇದ್ದಾನೆ. ಅಮ್ಮ ಪಶ್ಚಿಮಾಂಬುದಿಯನ್ನ ಸೇರುವುದರ ಒಳಗಾಗಿ ನಿನ್ನ ಮೃಗ ಬೇಟೆಯನ್ನೆಲ್ಲ ಮುಗಿಸಿ ಅರಮನೆಯನ್ನ ಸೇರಬೇಕು. ಇಲ್ಲದೆ ಹೋದಲ್ಲಿ ಅಣ್ಣ ಪರಿತಪಿಸ್ತಾನೆ. ನಮೋ ನಮಃ. ಅಣ್ಣನಿಂದ ಅಪ್ಪಣೆಯನ್ನ ಪಡೆದದ್ದಾಯ್ತು. ಬೇಕಾದಂತಹ ಕಾರ್ಮಿಕವನ್ನು ಹಿಡಿದಿದ್ದೇನೆ. ಬೆನ್ನಿಗೆ ಬಾಣ ತುಂಬಿದ ಬತ್ತಳಿಕೆಯನ್ನು ರೂಪಿಸಿಕೊಂಡದ್ದಾಯ್ತು. ಅಷ್ಟೇ ಅಲ್ಲ, ರಥದಲ್ಲಿ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿಕೊಂಡದ್ದಾಯ್ತು. ಶಬರ ಪಡೆಯನ್ನ ಕೂಡಿಕೊಂಡಿದ್ದೇನೆ. ಚದುರಂಗ ಸೇನೆ ಸಿದ್ಧವಾಗಿದೆ. ಮಣಿಮಯ ರಥವನ್ನು ಏರಿದ
ಭವಂದಿ ಏ ಜ್ಯೋತಿ ಏ ಸತ್ಯದಮ್ಮ ಏ ಭಂಗಿ ವರ್ಗ ಏ ಚಿಕ್ಕ ನಾಯಕ ಎಲ್ಲರೂ ಒಟ್ಟರಾಸಿ ಇತ್ಕೇಳಿ ನಾವು ಯಾರು ಬೇಡ್ರು 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 ಏಯ್ ಯಾವ್ದಾದ್ರು ಅದಲ್ಲ ಜಾತಿ ಬೇಡ್ರು ಹಾ ನಮ್ಮ ಕಿರ್ಮ ಹೆಂಗೆ ಬೆಳ್ಳಂ ಬೆಳಿಗ್ಗೆ ಎದ್ದು ಮಾರಿ ತೊಳ್ಕೊಂಡು ಸ್ವಾಮಿಗೆ ಅಡ್ಡು ಬಿದ್ದು ಹೇಳ್ರ ಒಂದೀಟ್ ತಂಗಳನ್ನ ತಿಂದ್ಕೊಂಡು ಬ್ಯಾಂಟಿಗೆ ಹೊರಡೋದಲ್ವೇನೋ ಹೆಂಗೆ ಹೊಂಟು ಬಿಡೋಣ ಏಯ್ ಹೊರಡೋದ್ರೆ ಒಟ್ರಾಸಿ ಹೊಂಟು ಬಿಡೋದೇನೋ ಐದ ಬೇಡವೇನೋ ಹಾ ಐದ ಇನ್ನು ಪ್ರಾಣಿಗಳನ್ನು ಹಿಡಿಲಿಕ್ಕೆ ಬಲೆ ಬೇಕು ಮಾತ್ರ ಅಲ್ಲ ಕುಂದಿಗೋಡಿಸಬೇಕು ಎಲ್ಲವನ್ನು ಹಿಡ್ಕೊಂಡಿದ್ರಲ್ಲ ಹೊಂಟು ಬಿಡೋಣ ಅಲ್ಲಪ್ಪ ಹುಡುಗ ನಿಂತವನೆ ನಮ್ಮದು ಹೋದ್ರೆ ಗಟ್ಟು ಕೊಟ್ಟು ಕಳಿಸೋದಂತ ಏನಂತ ನಾನೇ ವಿಚಾರಿಸ್ತೇನೆ ಬಿಡುವ ನಮ್ಮ ಮಿಗದ ಮರೆಯದ ಎಲ್ಲ ತಪ್ಪಡಿದೀರ ಎಲ್ಲ ತಪ್ಪಡಿದೀರ
ಹೇಳಪ್ಪ ಹುಡುಗ, ಏನು? ನಾವು ಒಟ್ಟಿಸ್ಕೊಂಡು ಬಂದಂತಹ ಮಿಕ ಅದು ನಿನ್ನ ಕಾಲಡಿ ಬಿದ್ದೈತಿ. ಆ ಮಿಕವನ್ನು ಹೊಡೆದವ್ರು ನಾವಿದ್ದೀವಿ. ನಮ್ಮವ್ರು ಬಂದ್ರೆ ಅವ್ರಿಗೆ ಪೆಟ್ಟು ಕೊಟ್ಟು ಕಳಿಸಿದಂತೆ. ಹಾಗೆಲ್ಲ ಮಾಡಬೇಡ. ಇದು ನಮಗೆ ಸೇರಿದ್ದು. ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು. ಇದು ನೀನೇ ಹೊಡೆದಂತ ಮೃಗ ಎನ್ನುವುದಕ್ಕೆ ಆಧಾರ ಏನು? ಆಧಾರ ಐತಿ, ಐತಿ, ಐತಿ. ಸುಳ್ಳು ತಪ್ಪುಗಿದ ಇದೆ ಮಿಕ್ಕದ ಹಳ್ಳಿಯೊಳಗೆ ಸೆದವರು. ಸುಳ್ಳು ತಪ್ಪುಗಿದ ಇದೆ ಮಿಕ್ಕದ ಹಳ್ಳಿಯೊಳಗೆ ಸೆದವರು. ಮಿಕ್ಕದ ಹಳ್ಳಿಯೊಳಗೆ ಸೆದವರು. ಕಳ್ಳತನದಿ ಬಚ್ಚಿಡಲಾಗೆ, ಕಳ್ಳತನದಿ ಬಚ್ಚಿಡಲಾಗೆ ಜಲತನ ಪಡೆದೀನೋ. ಜಲತನ ಪಡೆದೀನೋ, ಕಳ್ಳತನದಿ ಬಚ್ಚಿಡಲಾಗೆ. ಹುಡುಗ, ಏನು? ಸಾಕ್ಷಿ ಐತಿ, ಐತಿ, ಐತಿ. ಏನಿದೆ? ಅದು ಮಿಕನ್ ಹಳ್ಳಾಳೆ ಹೊಕ್ಕೈತಲ್ಲ, ಅದು ನಾವು ಕಷ್ಟ ಮಾಡ ಐತಿ. ಓಹೋ, ಅದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮ ಕುಲದೇವ ಪರಮೇಶ್ವರನ ಮೇಲಾಡೆ. ಸುಳ್ಳಾಡು ಮಕ್ಕಳೇ ನಾವಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಒಂದು ಬಾರಿ ಹೇಳ್ತೀನಿ, 2 ಬಾರಿ ಹೇಳ್ತೀನಿ, 100 ಸಾರಿ ಹೇಳ್ತೀನಿ. ಆ ಮಿಕ್ಕವನ್ನು ಹೊಡೆದವ್ರು ನಾವು. ಬೇಡ್ರ ಮಕ್ಕಳು ತಳ್ಳಿ ಕಾಲಿಗೆ ಸಿಕ್ಕಿದ ಬಳ್ಳಿ. ಸುಮ್ಮನೆ ಬಿಡು ಮಕ್ಕಳೇ ನಾವಲ್ಲ. ಒಳ್ಳೆ ಮಾತಲ್ಲಿ ಬಿಟ್ಟು ಹೊಂಟೆ ಲೇಸು ಇಲ್ಲ ಅಂತಾರೆ. ಪಟಾಕಿ ರಾಮ ಈ ಮಿಗವನ್ನ ನೀನೇ ಹೊಡೆದಿದ್ದಿ ಎನ್ನುವುದಕ್ಕೆ ನಾವೇ ಬಾಣದ ಆಧಾರವನ್ನ ಕೊಡ್ತಾ ಇದ್ದಿ. ಹುಟ್ಟಲ್ಲ ಅಲ್ಲಿ. ನೀನು ಮಾತ್ರ ಸತ್ಯ ಹೇಳುವುದಲ್ಲ, ನಾನು ಕೂಡ ಸತ್ಯವನ್ನೇ ಹೇಳ್ತೇನೆ. ಏನ್ ಸತ್ಯ? ನಾನು ಕೂಡ ಅದೇ ಆಧಾರವನ್ನ ಕೊಡ್ತಾ ಇದ್ದೇನೆ. ಹ, ಯಾಕೆಂದ್ರೆ ಯಾಕೆ? ಮೃಗ ಬೇಟೆಯಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಸೂಕರವೊಂದು ನನ್ನ ಕಣ್ಣೆದುರಿಗೆ ಕಾಣಿಸಿತು. ಹೋಗಿ ಅದಕ್ಕೆ ಬಾಣವನ್ನು ಎಸೆದಿದ್ದೇನೆ. ಅದು ಸತ್ತು ಬಿದ್ದಿದೆ. ಹಾಗಂತ ಅದರ ಅವಶ್ಯಕತೆ ನನಗಿಲ್ಲ. ಮತ್ತೆ ನಿನಗಾದ್ರೂ ಅದರ ಅವಶ್ಯಕತೆ ಉಂಟು. ಯಾಕೆ? ಪ್ರಾಣಿಗಳ ಮಾಂಸವನ್ನ ತಿಂದು ಬದುಕುವ ಕೈರಾತರು ನೀವು. ಆದ್ದರಿಂದ ಆ ಮೃಗ ಬೇಕು ಅಂತ ನಾನು ಹಠ ಹಿಡಿಯುವುದಲ್ಲ. ಆದ್ರೆ ಆ ಮೃಗವನ್ನ ನೀನು ಪಡೆಯಬೇಕು ಅಂತಿದ್ರೆ ನನ್ನ ಕಾಲಿಗೆ ಬಿದ್ದು ದೀನನಾಗಿ ಕೇಳು. ಆ ಮಿಗವನ್ನ ಕೊಡ್ತೇನೆ, ತೆಗೆದುಕೊಂಡು ಹೋಗು. ಕಾಲಿ ಬಿಡ್ಬೇಕಾ? ಇಲ್ಲ, ನಿನ್ನ ಕಾಲು ಮುರಿದು ಆ ಮಿಕನ್ನ ತಗೊಂಡ್ತೀನಿ. ಅವನೇ ಯಾವ ದೇವರಿಗೆ ದೇವರಿಗಲ್ವೇ? ಮತ್ತೆ? ಈಗ ಎಂತ ಪಂಚಾಯತ್? ಈಗ ಮಿಕಸತ್ತು ಯುದ್ಧದ ಇರ್ತದ. ಹಾ, ಅದಕ್ಕೆ ಈಗ ಇವರು ಯುದ್ಧ ಇನ್ನು ಎಷ್ಟು ಕಾಲ ನಡೀತದೆ ಏನೋ ಗೊತ್ತಾಗಿಲ್ಲ. ಆ ಆ ಮಿಕ ಹೊಳಿಸ್ತೈತಿ. ಹಾ. ಅದಕ್ಕೆ ನಮ್ಮ ಮಿಕ ಕೊಡ್ಸಿ. ಹಾ, ಗೆದ್ದ ಮೇಲೆ, ಯುದ್ಧ ಆದ ಮೇಲೆ ಮಿಗ ಕೊಡುವ. ಸದ್ಯಕ್ಕೆ ಮಿಕ ನಮ್ಮ ವಶ. ತೆಗೆದುಕೊಂಡು ಹೋಗಿ. ಆಯ್ತು. Bye.
ನಿನ್ನ ಸಾಹಸವನ್ನ ಎಂತವರು ಮೆಚ್ಚಲೇಬೇಕು, ಎಂತವರು ಮೆಚ್ಚಲೇಬೇಕು. ಸತ್ಕುಲ ಪ್ರಸೂತ ನೀನೆಂಬುದು ಸತ್ಯ. ನಿನ್ನನ್ನು ಹಡೆದಂತಹ ಮಾತೆ ಧನ್ಯಳಾದಳು. ನಿನಗೆ ಈ ಲೋಕದಲ್ಲಿ ನಿನಗೆ ಎಣೆಯಾಡುವಂತ ಸರಿಸಾಟಿ ಅಂತ ಆದವರು ಯಾರೂ ಇಲ್ಲ. ಯಾಕೆ ಗೊತ್ತು? ಅಶ್ವ, ರಥ, ಧನುಷರ, ಖಡ್ಗ, ಕತ್ತಿ ಎಲ್ಲವೂ ಹೀನವಾದರೂ ಕೂಡ ಮತ್ತೆ ಮತ್ತೆ ಯುದ್ಧಕ್ಕೆ ಮುಂದಾಗ್ತಾ ಇದ್ದೀಯ, ರಣೋತ್ಸಾಹವನ್ನು ತೋರಿಸ್ತಾ ಇದ್ದೀಯ. ಆದ್ದರಿಂದ ನಿನ್ನನ್ನು ಮೆಚ್ಚಲೇಬೇಕು. ಅಯ್ಯ, ನಿನ್ನ ವರ್ತನೆ ವಿಚಿತ್ರವಾಗಿ ಕಾಣ್ತಾ ಇದೆ. ಪ್ರತಿಸ್ಪರ್ಧಿ ಸ್ಥಾನದಲ್ಲಿರುವಂತಹ ನನ್ನನ್ನ ಒಂದೇ ಸಮನೆ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ದಿ. ಅಷ್ಟೇ ಅಲ್ಲ, ಇದುವರೆಗೆ ಕಾಡ ಕೈರಾತರ ಭಾಷೆಯಲ್ಲಿ ವ್ಯವಹರಿಸುತ್ತಿದ್ದಂತಹ ನೀನು ಸರಿ ಈಗ ಬೇರೆ ಭಾಷೆಯಲ್ಲಿ ನನ್ನಲ್ಲಿ ವ್ಯವಹರಿಸ್ತಾ ಇದ್ದಿ. ಏನು ವಿಶೇಷ? ನನ್ನ ಪರಿಚಯವೇನಾ? ಲೋಕದ ಶಬರ ಎಂಬುದನ ಮಗನೆ ಮೊಡನೆ ನೀ ಕಾದು ಬರಿದ ಸಾಯದರ ಎಮ್ಮೊಡನೆ ನೀ ಕಾದು ಬರಿದ ಸಾಯದರ ಆಗುವೇರನ ಕಡೆಯ ಯಕ್ಷ, ಆಗುವೇರನ ಕಡೆಯ ಯಕ್ಷ, ಆಗುವೇರನ ಕಡೆಯ ಯಕ್ಷ ನಾಗರವಜನ ಭಕ್ತರಿಗದು ಮದುವೆ ನಿನಗೆ. ನಿನ್ನ ಊಹೆ ಸತ್ಯವೇ ಸರಿ. ಕಾಡಿನಲ್ಲಿ ತಿರುಗಾಡುವ ಈ ಲೌಕಿಕ ಪ್ರಪಂಚದ ಕಾಡ ಕಿರಾತರು ನಾವಲ್ಲ. ನಾವು ಕುಬೇರನ ಕಡೆಯವರು, ಯಕ್ಷರು. ನಾವು ಮಾರು ವೇಷದಿಂದ ಭೂಲೋಕಕ್ಕಾಗಿ ಬಂದಿದ್ದೇವೆ. ತಿಳಿಯಿತಲ್ಲ? ಇನ್ನಾದರೂ ನಮ್ಮಲ್ಲಿ ಹಠ ಮಾಡಬೇಡ. ನಿನಗೆ ಈ ದುಸ್ಥಿತಿ ಬರಲಿಕ್ಕೆ ಕಾರಣ ಏನು ಗೊತ್ತುಂಟಾ? ನಿನ್ನ ತಾಯಿಯಾದಂತಹ ಸುರುಚಿ ಒಂದು ಬಾಲಕನಾದಂತಹ ದ್ರೋಣಿಗೆ ಮಾಡಿದ ಅಪಚಾರ. ಅದಕ್ಕೆ ನಿನಗೆ ಈ ಶಿಕ್ಷೆ. ಲೋಕದಲ್ಲಿ ಮಾತಿಲ್ವೇ ಹೇಳು? ದೊಡ್ಡವರ ಮಾಡುವಂತಹ ತಪ್ಪಿಗೆ ಅವರ ಮಕ್ಕಳಿಗೆ ಶಿಕ್ಷೆ ಆಗ್ತದೆ ಅಂತ. ಆದ್ದರಿಂದ ಇಷ್ಟೆಲ್ಲ ಆಗಿ ಹೋಯ್ತು. ಗೋ, ತಪ್ಪಾಯ್ತು ಎಂದು ನನ್ನ ಕಾಲು ಹಿಡಿ, ನಿನ್ನನ್ನು ಬಿಡ್ತೇನೆ. ಯಾರು ನೀನು? ಯಕ್ಷಗಾನ ತಕ್ಷಣಾಲಯನ ಯಕ್ಷ ಯಕ್ಷನ ಯಕ್ಷಗಾನಲಯನ ತಕ್ಷಣಾಲಯನ ಪಕ್ಷಿವಾಹನಲಯನ ಪಕ್ಷಿವಾಹನಲಯನ ಲಕ್ಷ್ಮೇ ಲಕ್ಷ್ಮೇ ನಮ್ಮ ಪಕ್ಷಿಗವನ ನೀನು ಯಕ್ಷನೇ ಆಗಿರು. ಮೂರು ಕಣ್ಣುಳ್ಳಂತ ಯಕ್ಷನೇ ಆಗಿರು. ಅದಲ್ಲ, ಗರುಡ ವಾಹನ ಪಕ್ಷಿ ವಾಹನ ಆಗಿರು. ನನಗೆ ಅದು ಲಕ್ಷ್ಯವಲ್ಲ. ನೀನು ಎಷ್ಟೇ ಪ್ರಭಾವಶಾಲಿಯಾಗಿರು, ನಿನಗೆ ನಾನು ಹೆದರಲಿಕ್ಕಿಲ್ಲ. ನನ್ನ ಆಯುಧಗಳೆಲ್ಲ ಬಡಿದಾದರೂ ಏನು, ಈ ಮುಷ್ಟಿಯಲ್ಲಿ ನಿನ್ನನ್ನು ಪಡೆದುಕೊಳ್ತೇನೆ. ಬಾ ಮುಂದೆ. ನಿನಗಿನ್ನೂ ಬುದ್ಧಿ ಬರಲಿಲ್ಲ ಅಂತಾಯ್ತು. ಆದ್ರಿಂದ ಸರಿ.
ಅವನ ಹೆಣವನ್ನು ಮಾಯಿಗಳು ತಿನ್ನಲಿ. ನಾನಿನ್ನು ನೇರವಾಗಿ ಯಕ್ಷಗಾನ ಇಂಥ ಮರಣ ಬಂದೆ ನಿನಗೆ ತಮ್ಮ ತಮ್ಮ ರಣದೋಳೆಂದು ಗಾದಿ ಮಡಿದೆಯೋ ರಣದೋಳ ಎತ್ತು ಗಾದಿ ಮಡಿದೆಯೋ ತಮ್ಮ ತಮ್ಮ ಪಂಥದಿಂದ ಪೋದೆಯಲ್ಲೋ ತಮ್ಮ ತಮ್ಮ ಪಂಥದಿಂದ ಪೋದೆಯಲ್ಲೋ ತಮ್ಮ ತಮ್ಮ ಅಕಡಿನ್ಯಂಬು ದುಃಖ ತೈರಿಸಲಿ ಅಕಡಿನ್ಯಂಬು ದುಃಖ ಸೈರಿಸಲಿ ತಮ್ಮ 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 ಅಯ್ಯೋ ತಮ್ಮ ಉತ್ತಮ ಉತ್ತಮ ಎಂತಹ ವರ್ತಮಾನವನ್ನ ಕೇಳ್ತಾ ಇದ್ದೇನೆ. ಕಾಯಿಸಿದ ಸೀಸವನ್ನ ಕರ್ಣಗಳಲ್ಲಿ ಸುರಿದ ಅನುಭವವಾಗ್ತಾ ಇದೆಯಲ್ಲ. ಕರುಳು ತತ್ತರಿಸ್ತಾ ಇದೆ, ಜೀವ ಕಂಪಿಸ್ತಾ ಇದೆ. ತಮ್ಮ ಉತ್ತಮ ಬೇಡ ತಮ್ಮ ಬೇಡ ಎಂದು ಸಾರಿ ಸಾರಿ ಹೇಳಿದರು. ನನ್ನ ಮಾತನ್ನ ಕೇಳದೆ ಪಂಥ ಪೌರುಷಯುಕ್ತವಾಗಿ ಮಾತನಾಡಿ ಮೃಗಬೇಟೆಗಾಗಿ ಕಾಡಿಗೆ ಹೋದಂತ ಕಾಡಿನಲ್ಲಿ ದುಷ್ಟ ಯಕ್ಷನೋರ್ವನಿಂದ ಮಡಿದೆ ಎನ್ನುವಂತ ವರ್ತಮಾನವನ್ನ ವನಪಾಲಕರು ಬಂದು ಇಳಿದಾಗ ಅಯ್ಯೋ ತಮ್ಮ ಎಂತಹ ಮರಣೆ ಕಾಡಿನಲ್ಲಿ ನಿನಗೆ ಬಂತು. ರಾಜಕುಮಾರನಾದ ನಿನಗೆ ಯಾರೂ ಇಲ್ಲದ ಅನಾಥ ಹೆಣವಾಗಿ ಬೀಳುವ ಪರಿಸ್ಥಿತಿ ಒದಗಿದಂತೆ ಈ ದುಃಖವನ್ನ ಹೇಗೆ ಸಹಿಸಲಿ? ಪ್ರಪಂಚದಲ್ಲಿ ಯಾವ ಸಂಬಂಧವನ್ನಾದರೂ ಪುನಃ ಪಡೆಯಬಹುದು. ಸಹೋದರ ಸಂಬಂಧ, ಭ್ರಾತೃ ಸಂಬಂಧ ಪುನಃ ಪಡೆಯುವುದಕ್ಕೆ ಸಾಧ್ಯ ಉಂಟೆ? ತಮ್ಮ ತಮ್ಮ ಅಯ್ಯೋ ಕೇಳಿದಳು ಮಗನುಳಿದ ಕೇಳಿದಳು ಮಗನುಳಿದ ವಾರ್ತೆಯ ಲೋಲಲೋಚನ ಸುರುಚಿ ಸಭೆಗಾಗಿ ಬಂದಳು ಬಸಿರ ಹೊಸೆಯುತ್ತಲೇ ಉತ್ತಮ ಏನಾಗಿ ಹೋಯಿತು ಮಗನೇ? ಎಲ್ಲಿಗೈದಿದೆಯೋ ಚಿನ್ನ ಉತ್ತಮ ಎಲ್ಲಿಗೈದಿದೆಯೋ ಚಿನ್ನ ಎಲ್ಲಿ ಕಾಣದೆ ಮನ ನಿಲ್ಲದು ನಿಮಿಷ ನಿನ್ನ ಕಾಣದೆ ಮನವು ನಿಲ್ಲದು ನಿಮಿಷ ನಿನ್ನ ಕೊಲ್ಲದೆ ಆಯ್ತೆ ಹೀಗೆ ಹೇಳು ಮಗನೇ. ಕೊಲ್ಲದೆ ಆಯ್ತೆ ಹೀಗೆ ಮಾತೆಯೆಂದೆಂಬುದಿಲ್ಲವೇ ಸಲೆ ನಿನಗೆ ಎಲ್ಲಿ ಒಯ್ದಿದೆಯೋ ಚಿನ್ನ ಕಾಣದೆ ಮನ ನಿಲ್ಲದು ನಿಮಿಷ ನಿನ್ನ ಮಗನೇ ಉತ್ತಮ ಎಂತಹ ಭೀಕರವಾಗಿರುವಂತಹ ವರ್ತಮಾನವನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ. ಈಗ ಇನ್ನೊಂದು ಗಳಿಗೆಯಲ್ಲಿಯೋ ಸಂತೋಷದಿಂದ ಮೃಗವೇಟೆಯನ್ನು ಪೂರೈಸಿ ಅರಮನೆಗೆ ಬರ್ತಾ ಇರುವಂತಹ ಕಾತರದ ಕಣ್ಣು
ನನಗ ಭೇಟಿಯ ಸಂದರ್ಭದಲ್ಲಿ ನೀನು ಮಾಡಿದ ತುರು ವಾರ್ತೆಯನ್ನು ಕೇಳಿದಾಗ ನಿಂತ ನೆಲವೇ ಬಾಯ್ಬಿಟ್ಟ ಅನುಭವ ಆಗಿ ಹೋಯ್ತ ಮಗನೇ. 1000 ಬರಸಿಡಲೇ ನನ್ನ ಶಿರವಕ್ಕೆ ಅಪ್ಪಳಿಸಿದ್ರು ಅದನ್ನು ಸಹಿಸಿಕೊಳ್ತಾ ಇದ್ದೆ ಮಗನೇ. ಸಂತೋಷವಾಗಿರಬೇಕಾಗಿರುವಂತಹ ಅರಮನೆಯಲ್ಲಿ ನಿನ್ನ ಅಗಲುವಿಕೆಯ ಸೂತಕದ ವಾತಾವರಣ ನಿರ್ಮಾಣ ಆಗಿ ಹೋಗ್ತದೆ ಅಂತಾದ್ರೆ ಹೇಗೆ ಸಹಿಸಲಿ ಹೇಳು ಕಂದ, ಹೇಗೆ ಸಹಿಸಲಿ ಹೇಳು? ಯಾಕೆ ಮಗನೇ ಈ ರಾಜ್ಯಕ್ಕೆ ಆವರಿಸಿಕೊಂಡಿರುವಂತಹ ಮೃಗಗಳ ಹಾವಳಿಯನ್ನು ನಿವಾರಿಸುವುದಕ್ಕೆ ಅಂತ ನೀನು ಆ ಕಡೆಗೆ ಹೋದಿಯೋ ಹೇಳು? ಹೋಗುವ ಸಂದರ್ಭದಲ್ಲಿ ಅಮ್ಮ ನನಗೊಂದು ಅಪ್ಪಣೆ ಕೊಡುವಂತ ನನ್ನನ್ನು ನೀನು ಕೇಳಬಹುದಾಗಿತ್ತು, ನನ್ನನ್ನು ಕೇಳದೆ ಹೊರಟು ಹೋಗ್ತಾ ಇದ್ದೀಯ. ಹೇಳು ಮಗನೇ, ನಿನ್ನ ಹೆತ್ತಿ ಆಡಿಸಿದ ಕೈಯೋ, ನಿನ್ನನ್ನು ಇದೇ ಗರ್ಭದಲ್ಲಿ ಹೊತ್ತು ಗರ್ಭವ ಇದು ತಾಯಿ ಎನ್ನುವ ನೆಲೆಯಲ್ಲಿ ನಿನಗೆ ಮಾತ್ರ ವಾತ್ಸಲ್ಯವೇ ಇಲ್ಲದೆ ಹೋಯ್ತೇನು? ತಾಯಿಯ ಸ್ಥಾನದಲ್ಲಿ ಕಾಲಿರುವ ಹೊತ್ತಿಗೆ ನಿನ್ನ ಮನಸ್ಸು ಎನ್ನುವಂತಹದ್ದು ಅಷ್ಟು ಕಠಿಣವಾಗಿ ಹೋಯ್ತೇನು? ಇಲ್ಲ ಕಂದ, ನಿನ್ನನ್ನು ದೂಷಿಸಿ ಪ್ರಯೋಜನ ಇಲ್ಲ. ನಾನು ಮಾಡಬಾರದ ಅಪಚಾರವನ್ನು ಮಾಡಿದೆ, ನಾನು ಕೈಯಬಾರದ ಅನ್ಯಾಯವನ್ನು ಮಾಡಿದೆ. ಯಾವ ವ್ಯಕ್ತಿಗೆ ಆಗಿರಲಿ ಮಾಡಿದ ಶಿಕ್ಷೆಗೆ, ಅದಕ್ಕೆ ಅಪರಾಧಕ್ಕೆ ಶಿಕ್ಷೆ ಎನ್ನುವುದಾಗಲೇಬೇಕು. ಕೈದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು. ನಾನು ಪಾಪಾತ್ಮೆಯೋ ಮಗನೇ, ನಾನು ಪಾಪಾತ್ಮೆಯೋ ಅಲ್ಲದೆ ಇದ್ರೆ ಈ ದುರಂತವನ್ನು ನೋಡಬೇಕಿತ್ತು ಹೇಳು. ತಾಯಿಯ ತಂದೆಯ ಕೊನೆಯ ಗಳಿಗೆಯಲ್ಲಿ ಮಕ್ಕಳಾಗಿದ್ದವರು ಆ ತಾಯಿ ತಂದೆಗಳನ್ನು ಹೊತ್ತು ಸ್ಮಶಾನಕ್ಕೆ ಸಾಗಿಸಬೇಕಂತೆ. ಆದರೆ ತಂದೆ ತಾಯಿಗಳು ಮಾಡಿದಂತಹ ಪಾಪದಿಂದಾಗಿ ಹೆತ್ತ ಮಕ್ಕಳನ್ನೇ ಕಳೆದುಕೊಳ್ಳಬೇಕಾಗಿರುವಂತಹ ದುರ್ವಿಧಿ ಬರ್ತದೆಯಂತೆ. ನಿನ್ನ ತಂದೆ ಪುಣ್ಯಾತ್ಮನಕ್ಕ, ಹಾಗಿದ್ರೆ ನಿನ್ನ ಪಾಲಿಗೆ ನಾನು ಪಾಪಿ ಕಂದ. ನಾನು ಮಾಡಿದ ಅನ್ಯಾಯ ಎನ್ನುವುದು ನಿನ್ನ ಪಾಲಿಗೆ ಈ ರೀತಿಯ ಹೀನಾಯವಾಗಿರುವಂತಹ ಸಾವು ಸವರಿಸಿ ಬಿಡ್ತು ಮಗನೇ. ನನಗೆ ಯಾರಿದ್ದಾರೋ ಕಂದ? ಯಾರು ನನ್ನ ಕಣ್ಣೀರನ್ನು ಒರೆಸಿದ್ದಾರೆ? ಯಾರು? ಅಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮ, ಅಳಬೇಡುವ ಮಗನೇ. ಯಾಕೆ ಮರುಗುವೆ ಧ್ರುವರಾಯ? ಯಾಕೆ ಮರುಗುವೆ ಧ್ರುವರಾಯ? ನಿನ್ನಲ್ಲಿ ತಪ್ಪು ಸೋಗದು ಅದುಳಿಸಯ್ಯ. ತಪ್ಪು ಸೋಗದು ಹದುಳಿಸಯ್ಯ. ಕಾಗ ಬಳಸಿದೆ ನಿನಗೆ, ಕಾಗ ಬಳಸಿದೆ ನಿನಗೆ, ಅದರಿಂದ ಇಂದ ಶೋಕ ಸವನಿಸಿ ನನಗೆ. ಯಾಕೆ ಮರುಗುವೆ ಧ್ರುವರಾಯ? ನಿನ್ನಲ್ಲಿ ತಪ್ಪು ಸೋಗದು ಅದುಳಿಸಯ್ಯ. ಚಿಕ್ಕಮ್ಮ, ಮಗನೇ, ಮಗನೇ, ಅಮ್ಮ, ಯಾರಿದ್ದಾರೆ ನನ್ನನ್ನು ಸಂತೈಸುವವರು? ಯಾರಿದ್ದಾರೆ ನನ್ನನ್ನು ಸಮಾಧಾನಿಸುವವರು ಎನ್ನುವ ಕಾರಣದಿಂದ ನನಗೆ ಪ್ರಲಾಪಿಸುತ್ತಿರುವ ಹೊತ್ತಿಗೆ ಅಮ್ಮ ಎನ್ನುವಂತ ಅಪ್ಯಾಯಮಾನವಾಗಿರುವಂತಹ ಶಬ್ದದಿಂದ ನನ್ನನ್ನು ಕರೆದು ಬಿಟ್ಟಿಯ? ಕರಿಬೇಡ ಮಗನೇ, ನಾನು ನಿನಗೆ ತಾಯಿ ಹಾಕಿದ್ದಕ್ಕೆ ಸಾಧ್ಯ ಇಲ್ಲ. ಆ ಯೋಗ್ಯತೆಯನ್ನು ಆರತೆಯನ್ನು ನಾನು ಹೊಂದಿದವಳೇ ಅಲ್ಲ. ಒಂದು ಕಾಲದಲ್ಲಿ ನಿನ್ನ ಪಾಲಿಗೆ ಯಮಸದೃಶಳಾಗಿದ್ದವಳು ನಾನು. ನಿನ್ನ ಸಾವೇ ನನ್ನ ಪರಮ ಲಕ್ಷ್ಯವೇ ಆಗಿತ್ತು ಮಗನೇ. ಕೊಡಬಾರದ ಕಷ್ಟವನ್ನು ನನಗೆ ಕೊಟ್ಟವಳು, ನಿನ್ನ ಅಭ್ಯುದಯವನ್ನು ಕಂಡು ಸಂತೋಷ ಪಡಬೇಕಾಗಿರುವಂತಹ ನಿನ್ನ ತಾಯಿಗೆ ಕೊಡಬಾರದಿರುವಂತಹ ಹಿಂಸೆಯನ್ನು ಕೊಡುವುದಕ್ಕೆ ಮುಂದಾದವಳು ಮಗನೇ. ಕಾರಣ ಏನು ಅಂತಿದ್ರೆ, ಹೆತ್ತೊಡಲಿನ ಅಪೇಕ್ಷೆಯೋ ನಿನ್ನ ಎದುರಿನಲ್ಲಿ ನನ್ನ ಮಗ ನಿನಗಿಂತಲೂ ಉತ್ತಮನಾಗಬೇಕೆನ್ನುವಂತ ಒಂದೇ ಒಂದು ಉದ್ದೇಶದಿಂದಲಾಗಿ ನಿನಗೆ ಕೊಟ್ಟ ಕಷ್ಟ ಪರ್ಯಾಯವಾಗಿ ನನ್ನ ಮಗನ ಸಾವಿನ ಮೂಲಕವಾಗಿ ಕೊನೆಗೊಳ್ಳುತ್ತಾ ಇದೆಯೋ ಮಗನೇ. ನಿನ್ನಿಂದ ತಪ್ಪಿಲ್ಲ ಕಂದ, ನಾನು ಪಾಪಿಯಾಗಿಬಿಟ್ಟೆ, ನಾನು ಅನುಭವಿಸಬೇಕು. ನೀವಲ್ಲಮ್ಮ ಪಾಪಿ, ಜನನಿಯ ಅಳಲಂ ನಾನು ಪಾಪಿ. ಜನನಿಯ ಅಳಲಂ ಕಾಣುತ್ತ
ಕಡುನೊಂದು ಮರುಗುತ ಧ್ರುವರಾಯ ಮನದೊಳು ಕಡುನೊಂದು ಮರುಗುತ ಧ್ರುವರಾಯ ನನ್ನ ತಮ್ಮನನ್ನ ಮಡುಹಿದ ಅವನನ್ನ ನನ್ನ ತಮ್ಮನ ಸಾವಿಗೆ ಸೇಡನ್ನ ತೀರಿಸಿಕೊಳ್ತೇನೆ. ಯಕ್ಷನನ್ನು ನೀನು ಗೆಲ್ಲುವುದಕ್ಕೆ ಸಾಮರ್ಥ್ಯ ಉಂಟು ಮಗನೇ. ಯಕ್ಷನನ್ನು ಅನುಮೋದಿಸಿ ಅದು ಕೆರಳಿ ಕುಬೇರ ಎಲ್ಲಿಯಾದರೂ ಬಂದ ಅಂತಾದ್ರೆ ನಿನಗೆ ಪ್ರಪಂಚದ ಮನುಜನ ಒಳಿತನ್ನೇ ಹಾರೈಸಬೇಕಾದ ದೇವಾನು ದೇವತೆಗಳ ಸಹಪಂಕ್ತಿಗೆ ಭಾಜನಾದ ಕುಬೇರ ಅವನು ಬರ್ತಾನ. ಕುಬೇರನೇ ಬರಲಿ, ಅಲ್ಲ ದೇವಲೋಕದ ದೇವೇಂದ್ರನೇ ಅವನ ಸಹವರ್ತಿಯಾಗಿ ಬರಲಿ. ಈ ಧ್ರುವರಾಯ ಅಂಜುವನಲ್ಲ, ಬೆಚ್ಚುವನಲ್ಲ. ಯಕ್ಷಲೋಕಕ್ಕೆ ಗಾಳಿಯನ್ನು ನೀಡುತ್ತಾನೆ, ಯಕ್ಷ ಸಮೂಹವನ್ನೇ ನಾಶ ಮಾಡ್ತೇನೆ. ದುಃಖದ ಕಾಮನಕಾಲದಲ್ಲಿಯೂ ಕೂಡ ಸಂತೋಷದ ಛಾಯೆಯನ್ನು ತಂದುಬಿಟ್ಟೆ ಮಗನೇ ನೀನು. ಯಾವ ಕಾರಣಕ್ಕೂ ನಮ್ಮನ್ನು ಶಿಕ್ಷಿಸಿದವನಾಗಿರಲಿ, ನಮಗೆ ಅನ್ಯಾಯ ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿದೆ. ಅಮ್ಮನ ಸಾವು ಹೌದು, ಅಮ್ಮನ ದುಃಖ ಹೌದು, ಪ್ರಜೆಗಳ ತುಗುಳು ಕಣ್ಣೀರಿನಿಂದ ಕೊನೆಗೊಳ್ಳುವುದಲ್ಲ. ನಿನ್ನ ತಮ್ಮನ ಸಾವಿಗೆ ಕಾರಣೀಕರ್ತರಾಗಿದ್ದವರ ಸಾವನ್ನು ನನ್ನ ತಾಯಿ ನೋಡಬೇಕು. ನಾನು ಮಾಡ್ತೇನೆ. ಯಕ್ಷಲೋಕವನ್ನ ದಂಡಕ್ಕೆ ಹೋಗ್ತೇನೆ, ಕೆರಳಿ ಕುಬೇರವೊಮ್ಮೆ ಬಂದ ಅಂತಾದ್ರೆ ಅವನನ್ನು ಕಾರುಗಿಣಿಸುತ್ತೇನೆ ಎನ್ನುವ ಮಾತನ್ನ ವಿರೋಚಿತವಾಗಿ ಇವನು ನುಡಿದ. ಅವನ ಕೆಚ್ಚೆದೆಯನ್ನು ನಾನು ಉತ್ತೇಜನ ಕೊಡುವುದಕ್ಕೆ ಮುಂದಾದೆ. ಯಾಕೆ? ನನ್ನ ಮಗ ಪ್ರಪಂಚದ ಬೆಳಕು ಕಾಣದೆ ಕಣ್ಣು ಮುಚ್ಚಿ ಅಲ್ಲಿ ಮಲಗಿರುವ ಹೊತ್ತಿಗೆ ಇವ ಮಾತ್ರ ಸಂತೋಷವಾಗಿ ಇವನ ಅಭ್ಯುದಯವನ್ನು ನಾನು ಹಾರೈಸಬೇಕಾ? ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಕಣ್ಣೀರು ಏನೇ ಆಗಿದ್ರು ಇವತ್ತಿಗೆ ಕೊನೆ. ನಾನು ಮಾತ್ರ ಮೊದಲಿನ ಸುರುಚಿಯೇ ಬಿಟ್ರೆ ಬೇರೆ ಸುರುಚಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಉತ್ತಮನ ತಾಯಿ ಆಗ್ತೇನೆ, ಧ್ರುವನಿಗೆ ಎರಡನೇ ಹೆಂಡತಿ ಆಗ್ತೇನೆ, ತಾಯಿ ಆಗುವುದಕ್ಕಂತೂ ಸಾಧ್ಯವೇ ಇಲ್ಲ. ನೋಡ್ತೇನೆ, ಇದೇ ಸರಿ. ಆದ್ರೆ ನನ್ನ ಮಗನ ಹೆಣ ಅನಾಥವಾಗಿ ಕಾಡಿನಲ್ಲಿದೆ. ಕೊನೆಯ ಹೊತ್ತಿಗೆ ಆ ಮಗುವನ್ನಾದರೂ ಕಣ್ಣಾರೆ ನೋಡಬೇಕು, ಹೆಣವನ್ನಾದರೂ ನೋಡಬೇಕಲ್ವೇ? ಕಾಡಿನತ್ತ ಹೋಗಿ ಬಿಡ್ತೇನೆ. ಶೋಕದಿ ಸುರುಚಿ ಅಡವಿಯೋಳನುಗನ ಅರಸುತ್ತ ಕಾಮಿನಿ ಕಡು ಶೋಕದಲ್ಲಿ ಬರುತ್ತಿರವೋ. ಸಂತೋಷದಲ್ಲಿ ಕಾಲ ಕಳೆಯುತ್ತಾ ನಿನ್ನ ಏಳಿಗೆಯನ್ನು ಕಂಡವಳು ನಾನು.
ಕಾಡಿನ ಮಧ್ಯದಲ್ಲಿ ನೀನು ಈ ಸಂದರ್ಭದಲ್ಲಿ ಹೆಣವೋ ನೀವು ಉರುಳಿ ಹೋಗಿದೆಯೋ ಎನ್ನುವಂತ ವರ್ತಮಾನವನ್ನು ಕೇಳಿ ಧಾವಿಸಿ ಈ ಕಡೆಗೆ ಬಂದವಳಾಗಿದ್ದೆ ಕಂದ. ಏನು ಮಗನೇ, ಎಲ್ಲಿದ್ಯೋ ಎನ್ನುವ ಕಾರಣಕ್ಕಾಗಿ ಪ್ರಲಾಪಿಸುತ್ತಿರುವವಳು ನಾನು. ತಾಯಿಯ ಹೃದಯ ನೋಡಿದೆಯ ಕಂದ. ಎಲ್ಲ ಸಂದರ್ಭದಲ್ಲಿಯೂ ಮಗ ಸತ್ತು ಹೆಣವಾಗಿ ಉರುಳಿದ್ರು ಮಗನೇ ಅಂತ ನಾನು ಕೂಗುವುದು, ತಿರುಗಿ ನೀನು ಅಮ್ಮ ಅಂತ ಹೇಳ್ತೇವೆ ಎನ್ನುವ ಭಾವನೆಯಲ್ಲಿಯೋ ಮಗನೇ ಕಂದ. ಯಾವ ತಾಯಿಯು ಮಗ ಸತ್ತಿದ್ದಾನೆ ಎನ್ನುವುದನ್ನು ನಂಬುವುದಿಲ್ಲ ಕಂದ. ಮಗನ ಸಾವು ತಾಯಿಗೆ ಧೈರ್ಯವಾಗಿರುವುದಿಲ್ಲ ಮಗನೇ. ಇಲ್ಲ ಕಂದ, ಕೊನೆಯ ಗಳಿಗೆಯಲ್ಲಿ ನಿನ್ನ ಹೆಗಲಿನ ಮೇಲೆ ಈ ತಾಯಿ ಅಂತಿಮ ಯಾತ್ರೆ ಎನ್ನುವುದಾಗಬೇಕಿತ್ತು ಮಗನೇ. ಆದ್ರೆ ನೋಡಿದೆಯೇನು ಕಂದ, ನೋಡಿದೆಯೇನು ಮಗನೇ? ನಿನ್ನ ಹೆಣ ಎಲ್ಲಿದೆ, ಏನಾಗಿದೆ ಎನ್ನುವ ಹುಡುಕುವ ತುರಂತ ಸ್ಥಿತಿಗೆ ಈ ನಿನ್ನ ತಾಯಿಯ ಕಣ್ಣು ಯಾಕೆ ಕುರುಡಾಗಿ ಹೋಗಬಾರ್ದು ಹೇಳು ಕಂದ. ಈ ಘೋರವಾದ ಕಾಂತಾರದ ಮಧ್ಯದಲ್ಲಿ ಕಿರಾತನ ಜೊತೆ ಹೋರಾಡುವಾಗ ರಣಧಾರಿಣಿಯಲ್ಲಿ ಚಿತ್ರ ವಿಚಿತ್ರವಾಗಿ ಹೋಗಿರುವಂತಹ ನಿನ್ನ ದೇಹ ಸ್ಥಿತಿ ಏನಾಗಿರಬಹುದು? ಎಲ್ಲಿದ್ದೀಯಾ? ಒಡನೆ ಬಂದು ಇಲ್ಲೆಲ್ಲ ಬಹಳವಾದಂತಹ ಬಿಗಿಯಾದ ಕಾವಲಿನಿಂದ ಯಕ್ಷ ರಾಕ್ಷಸರು ಈ ಲೋಕವನ್ನ ಕಾಯ್ತಾ ಇದ್ದಾರೆ. ನಾನು ಬಂದ ವರ್ತಮಾನ ಈ ಯಕ್ಷರಿಗೆ ಗೊತ್ತಾಗಬೇಕು, ಇಲ್ಲಿ ಅರಸ ಕುಬೇರನೇ ಗೊತ್ತಾಗಬೇಕು. ಆದುದರಿಂದ ಅವರನ್ನೆಲ್ಲ ಬಡಿದಟ್ಟೇನೆ. ಕುಬೇರರಾಯರು ಅಂತ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಓಲೆ ಕೊಟ್ಟಂತಹ ಕಾರ್ಯ ವಿಶೇಷವಿದೆ. ಏನದು? ವಿಶ್ವವಸು ಹಾಗೂ ಇಡವಿಡಾದೇವಿಯವರ ಮಗನೇ ಈ ವೈಶ್ರವಣ ಥರಪತಿ ಕುಬೇರನೆಂಬುದಾಗಿ ಪ್ರಪಂಚದಲ್ಲಿ ಖ್ಯಾತಿಯನ್ನು ಗಳಿಸಿದವನಿದ್ದೇನೆ. ಅಷ್ಟ ದಿಕ್ಕುಗಳಲ್ಲಿ ಒಂದಾದ ಉತ್ತರ ದಿಕ್ಕಿಗೆ ಒಡೆಯನಾಗಿ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ ನಾನಾಗಿದ್ದೇನೆ. ನನ್ನ ಪ್ರಜೆಗಳಾದ ಯಕ್ಷರು, ಯಕ್ಷರಾಕ್ಷಸರು, ಕಿನ್ನರರು, ಕಿಂಪುರುಷರು, ಗಂಧರ್ವರು, ಗುಹ್ಯಕರು ಮೊದಲಾದ ವರ್ಗದವರನ್ನೆಲ್ಲ ಕೂಡಿಕೊಂಡು ಈ ಅಲಕಾವತಿಯ ಸಭಾಸ್ಥಾನವನ್ನು ಸೇರಿ ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿದ ಹಾಗಾಯಿತು. ಸಭೆಯನ್ನು ಮುಕ್ತಾಯಗೊಳಿಸುವುದಕ್ಕೆ ಸ್ವಲ್ಪ ಸಮಯ ಉಂಟು. ಅದೇ ಸಮಯದಲ್ಲಿ ಚರನೋರ್ವ ಬಂದನಲ್ಲ, ವಿಷಯ ಏನು?
ವಧೆ ಪಡೆದಿದ್ದಾನಂತೆ. ಈ ಅವಮಾನವನ್ನು ಕೇಳುವುದಕ್ಕೆ ಸಾಧ್ಯವೇ? ಈ ವಿಚಾರವನ್ನು ಕೇಳಿದರೆ ನನ್ನ ರೋಮರಂಧ್ರಗಳನ್ನು ಕಿಡಿಗಳೇ ಸೂಸುತ್ತಾ ಇವೆ. ಆತನ ಮದವನ್ನು ಮುರಿದು ನಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಇಲ್ವ ನಮ್ಮಲ್ಲಿ ಜನ? ಯಾರಲ್ಲಿ ಯಕ್ಷ ರಾಕ್ಷಸ ವೀರನಾದ ಆ ಮಾಯಾ ಕೋವಿದನನ್ನು ಅತಿ ಶೀಘ್ರದಲ್ಲಿ ಬರಬೇಡಿ. ನಮ್ಮಲ್ಲಿಯವರೆಗಾಗಿ ಬಂದು ನಮ್ಮ ಯಕ್ಷರ ಪಡೆಯನ್ನೆಲ್ಲ ಧ್ವಂಸಗೊಳಿಸಿದ್ದಾರೆ. ಇದನ್ನು ಕೇಳಿಯೂ ಈ ಅಲಕಾವತಿಯ ಅರಸನಾಗಿ ನಾನಿದ್ದು ಏನು ಪ್ರಯೋಜನ? ಹಾಗಾಗಿ ಆತನ ಮಗವನ್ನು ಎಣಿಸಿ ಹೆಡೆಮುರಿ ಕಟ್ಟಿ ನನ್ನ ಪದತಲದಲ್ಲಿ ತಂದು ಒಪ್ಪಿಸಬೇಕು. ಈ ಕಾರ್ಯ ನಿನ್ನಿಂದ ಸಾಧ್ಯವೇ? ನಮಗೆ ಜಯಶೀಲನಾಗಿ ಬಾ. ಕುವರ
ಸಾಧ್ಯವಿಲ್ಲ. ನಂಬಲೇಬೇಕು. ಆದರೂ ಬಂದು ನಿಂತ ಎಲ್ಲ ನನ್ನ ಎದುರು ಪ್ರಶ್ನೆ ಮಾಡ್ತಾ ಇದೆಯಲ್ಲ, ನನ್ನ ಪರಿಚಯವನ್ನ ಬಯಸ್ತಾ ಇದ್ದೀಯಲ್ಲ. ಯಾರು ನೀನು? ಯಾಕೆ ಬಂದದ್ದು ಎನ್ನುವುದು ನಿನ್ನ ಪ್ರಶ್ನೆ. ಹೌದು. ಬಂದ ವಿಚಾರ, ನನ್ನ ತಮ್ಮನನ್ನ ಈ ಯಕ್ಷರು ಕೊಂದಿದ್ದಾರೆ. ಅನ್ಯಾಯವಾಗಿ ಕಾಡಿಗೆ ಬೇಟೆಗೆ ಬಂದ ನನ್ನ ತಮ್ಮನನ್ನ ನಿಮ್ಮ ಕಡೆಯವರು ಕೊಂದಿದ್ದಾರೆ ಎನ್ನುವ ವರ್ತಮಾನ ನಮಗೆ ಸಿಕ್ಕಿದೆ. ಆ ತಮ್ಮನ ಸಾವನ್ನ, ಅದರ ವಾರ್ತೆಯನ್ನ ಅಲ್ಲದೆ ತಮ್ಮನ ಸಾವಿನ ಹಗೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಈ ಯಕ್ಷಲೋಕಕ್ಕೆ ಇದೋ ಪ್ರಶ್ನಿಸುವ ನನ್ನಲ್ಲಿ ನಿನ್ನ ಪ್ರಶ್ನೆ. ಯಾರು ನೀನೆಂಬುದಾಗಿ? ಯಾರು? ಧರೆಯ ಚರಿತ್ರೆಯಲ್ಲಿ ಉತ್ತಮವಾದ ಹೆಸರನ್ನು ಪಡೆದಂತಹ ಉತ್ತಾನಪಾದ ಮಹಾರಾಜನ ಮಗ ಧ್ರುವರಾಯನ. ಯಾವ ಪಾದವೇ ಆಗಿರಲಿ, ಒಂದು ವಿಷಯ ನೆನಪಲ್ಲಿರಲಿ. ಏನು? ನಿನ್ನ ತಮ್ಮನ ಸಾವಿಗೆ ಕಾರಣ ನಾವಲ್ಲ, ಮತ್ತೆ ಅವನ ಪ್ರಾರಬ್ಧ ಕರ್ಮ ಅವನ ಸಾವಿಗೆ ಕಾರಣವಾಯಿತು. ತಮ್ಮನಿಗೆ ಬಂದಂತ ಪರಿ ನಿನಗೂ ಬೇಕು ಅಂತ ಆದ್ರೆ ತಡ ಮಾಡದೆ ಮುಂದೆ ಬಾ, ತೋರಿಸ್ತೇನೆ. ಇಷ್ಟೊಂದು ಸೊಕ್ಕು ಈ ಧ್ರುವನ ಶಕ್ತಿ ಸಾಮರ್ಥ್ಯ ಅನ್ನುವುದನ್ನು ದುರಮುಖ್ಯನ ತೋರಿಸ್ತೇನೆ. ಇದೇನಿದು? ಯುದ್ಧ ಮಾಡುತ್ತಾ ಮಾಡುತ್ತಿದ್ದಂತಹ ರಕ್ಕಸನ ಸುಳಿವೇ ಇಲ್ಲವಲ್ಲ. ಓಡಿ ಹೋದನ. ಇಲ್ಲ ಇಲ್ಲ ಇಲ್ಲ, ಯುದ್ಧದಲ್ಲಿ ಸೋತ ಮಾಮನಲ್ಲ. ಅರ್ಥ ಆಯ್ತು. ಅವನು ಮಾಯಾವಿದ್ಯೆಯನ್ನ ಬಲ್ಲವ. ಮಾಯಾಕ್ವಾವಿನ ಅವನ ಹೆಸರು. ಅಲ್ಲದೆ ರಕ್ಕಸರು ಅಣಿಮಾರಿ ಅಷ್ಟಸಿದ್ಧಿಯನ್ನ ಬಲ್ಲವರು. ಮಾಯಕದ ಯುದ್ಧವನ್ನ ನನ್ನಲ್ಲಿ ಮಾಡ್ತಾ ಇದ್ದಾರೆ. ನೇರವಾದ ಯುದ್ಧ ಅವನಿಂದ ಸಾಧ್ಯವಾಗದೆ ಹೋದಲ್ಲಿ ಮಾಯಕದ ಯುದ್ಧ, ಮಾಯಕದ ಯುದ್ಧ, ಮಾಯಕದ ಯುದ್ಧಕ್ಕೆ ಈ ಧ್ರುವ ಅಂದಿತ್ತಾನ. ನೋಡೋಣ ಎಲ್ಲ. ಇದೇನಾಶ್ಚರ್ಯ! ಆ ನರನೊಡನೆ ಯುದ್ಧ ಮಾಡುತ್ತಿರುವಂತಹ ಸಂದರ್ಭ ಭೀಕರವಾದ ಕಾಳಗವೇ ಏರ್ಪಟ್ಟಿತ್ತು. ಆದರೂ ಆ ನರನಿಂದ ನಮ್ಮ ಪಡೆಗೆ ಸೋಲಾಯ್ತಲ್ಲ. ಅವರ ಬಲ ಹೆಚ್ಚಾಗ್ತಾ ಇದೆ. ಹಾಗಾಗಿ ತಡ ಮಾಡುವುದಲ್ಲ, ಈ ಮಾಯಾ ಕೋವಿದರಿಂದ ಮಾಯಾಜಾಲ ಸೃಷ್ಟಿ ಆಗಬೇಕಾಗಿದೆ. ಆದ್ದರಿಂದ ಕೇವಲ ಮಳೆಯಲ್ಲ, ಪ್ರವಾಹವನ್ನೇ ಹೊಲಿಸಬೇಕಾಗಿದೆ. ಗಾಳಿಯಲ್ಲ, ಬಿರುಗಾಳಿಯನ್ನೇ ಸೃಷ್ಟಿಸಬೇಕಾಗಿದೆ. ಕಲ್ಲು ಮುಳ್ಳು ಬಂಡೆಗಳನ್ನು ಹಾಕಿ ಆ ನರನಿಗೆ ಕೊಟ್ಟು ಇಲ್ಲಿಂದ ಓಡಿಸಬೇಕು. ಆ ಕಾರ್ಯ ಮಾಡ್ತಾರೆ, ನೋಡೋಣ. ಈ ಧ್ರುವನಿಂದ ಸಾಧ್ಯವಾಗದೆ ಹೋಯ್ತಲ್ಲ, ನಮ್ಮ ಶಕ್ತಿ ಸಾಕಾಗದೆ ಹೋಯ್ತಲ್ಲ. ಏನು ಮಾಡೋಣ? ಸೋಲನ್ನ ಒಪ್ಪಿಕೊಳ್ಳೋಣ, ಸೋಲನ್ನ ಒಪ್ಪಿಕೊಳ್ಳೋಣ. ಅಯ್ಯೋ ಶ್ರೀಹರಿ ಮುಕುಂದ ಮಾಧವ ಕೇಶವ. ಅಯ್ಯೋ ಧ್ರುವರಾಯ, ರಕ್ಕಸರ ಮಾಯಕಕ್ಕೆ ಹೆದರಬೇಡ. ಹರಿನಾಮ ಸ್ಮರಣೆಯಿಂದ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡು.
ಅಂಬರವಾಣಿ ಹಾಗಾದರೆ ದುಷ್ಟರಾದಂತಹ ಯಕ್ಷರನ್ನು ಶಿಕ್ಷಿಸುವುದಕ್ಕೆ ನಾರಾಯಣಾಸ್ತ್ರವನ್ನ ಮಗನೆ ಬೇಡೋ ಪರಹಿಂಸೆ ನಿನಗಿದು ಮಗನೆ ಬೇಡೋ ಪರಹಿಂಸೆ ನಿನಗಿದು ಸೊಗಸೆ ನಿನಗಿದು ಸೊಗಸೆ ನೋಡ ಹರಿಪದ ಒಂದು ಬುದ್ಧಿಯನ್ನ ಹೇಳ್ತಾ ಇದ್ದೀರಿ. ಹಿಂಸೆಯನ್ನ ಬಿಡು ಎಂಬುದಾಗಿ ಹೌದು ಶಾಂತಿ ಉಪದೇಶವನ್ನ ಮಾಡ್ತಾ ಇದ್ದೀರಿ. ಸ್ವಾಮಿ ತಾವು ಯಾರು? ನಿನ್ನ ವಂಶದಲ್ಲಿ ಪೂರ್ವಜನೆಯ ನಾನು ಸ್ವಯಂಭೂ ಎಂಬುದಾಗಿ ನನ್ನ ಹೆಸರು. ಸಂಬಂಧದಲ್ಲಿ ನಿನಗೆ ಪಿತಾಮಹ. ಹೌದಯ್ಯ. ಸ್ವಯಂಭೂಮನು. ಸ್ವಾಮಿ, ಈ ದುಷ್ಟರು ಮಾಡಿದಂತಹ ಕಾರ್ಯವನ್ನ ಕೇಳಿದರೆ ರೋಮ ರಂಧ್ರಗಳಲ್ಲಿ ಕಿಡಿಸುತ್ತಾರೆ. ಅನ್ಯಾಯವಾಗಿ ನನ್ನ ತಮ್ಮನನ್ನ ಇವರು ಕೊಂದಿದ್ದಾರೆ. ಇವರಿಗೆ ಶಿಕ್ಷೆಯನ್ನ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಆದದ್ದರಿಂದ ಇವರನ್ನ ಶಿಕ್ಷಿಸ್ತೇನೆ. ನಿನ್ನ ತಮ್ಮನ ಸಾವಿಗೆ ಇವರ್ಯಾರು ಕಾರಣರಲ್ಲ. ವಿಧಿಯ ಲಿಖಿತವೇ ಹಾಗಿತ್ತು. ನಿನಗೆ ಮಾಡಿದಂತಹ ಅನ್ಯಾಯಕ್ಕಾಗಿ ನಿನ್ನದಾಗಿ ರುಚಿ ಪುತ್ರ ಶೋಕವನ್ನು ಅನುಭವಿಸುತ್ತಾ ಕಾಡ್ಗಿಚ್ಚಿನಲ್ಲಿ ಬೆಂದು ಆಹುತಿಯಾಗಿ ಹೋಗಿದ್ದಾಳೆ. ಆದ್ದರಿಂದ ಶ್ರೀಮನ್ನಾರಾಯಣನ ಭಕ್ತರಲ್ಲಿ ಅಗ್ರಗಣ್ಯನಿಸಿದಂತಹ ನಿನಗೆ ಇಂತಹ ಪರಹಿಂಸೆ ಒಳ್ಳೆಯದಲ್ಲ. ಕೂಡಿರುವ ಅಸ್ತ್ರವನ್ನ ಹಿಂದಕ್ಕೆ ತೆಗೆ, ನಿನಗೆ ಒಳ್ಳೆಯದಾಗುತ್ತದೆ. ನುಡಿಗೇಳುದು ಧ್ರುವ ಭೂಮಿ ಪಿತಾಮನ ನುಡಿಗೇಳುದು ಧ್ರುವ ಭೂಮಿ ಶವಶಾಪವನು ರಥದೊಳಿಳು ವೈರಾಗ್ಯ ಪರನಾಗಿ ವಿಷ್ಣು ಮಾಯ ಮದಿಯವರಿದು ತನ್ಮನದಿ ಮರುಗಿದನೋ ಹಿರಿಯರಲ್ಲಿ ನೀವು ಪ್ರಥಮರು. ನೀವು ನಿಮ್ಮಿಂದಲೇ ನಮ್ಮ ವಂಶ ಬೆಳೆದು ಬಂದದ್ದು. ಸ್ವಾಮಿ, ಈ ರಣಕಣದಲ್ಲಿ ಯುದ್ಧವನ್ನ ಮಾಡುತ್ತಿರುವ ಸಂದರ್ಭ
ನೀವೇ ಇಲ್ಲಿಯವರೆಗಾಗಿ ಬಂದು ಆಗುವ ಹಿಂಸೆಯನ್ನ ತಪ್ಪಿಸಿದಿರಿ. ಪ್ರಪಂಚವೇ ಉತ್ಪಾತಕ್ಕೆ ಒಳಗಾಗಿತ್ತು. ಆ ಉತ್ಪಾತವನ್ನು ತಪ್ಪಿಸುವುದಕ್ಕೆ ಮುಂದಾದಿರಿ. ನಾನು ಮಾಡಿದ ತಪ್ಪನ್ನ ನನಗೆ ಅರುಹಿದಿರಿ. ಸುಜ್ಞಾನವನ್ನ ಕರುಣಿಸಿದಿರಿ. ಸ್ವಾಮಿ ಸ್ವಾಮಿ, ನನ್ನ ತಮ್ಮನ ಸಾವಿಗೆ ಕಾರಣರು ಯಕ್ಷರು ಎಂಬುದನ್ನು ಒಂದೇ ಲಕ್ಷ್ಯವನ್ನ ಇರಿಸಿಕೊಂಡು ಇವನ್ನ ದಂಡಿಸುವುದಕ್ಕೆ, ಶಿಕ್ಷಿಸುವುದಕ್ಕೆ ಮುಂದಾದೆ. ನಾರಾಯಣಾಸ್ತ್ರ ಪ್ರಯೋಗಕ್ಕೆ ಮುಂದಾದೆ. ನಾರಾಯಣಾಸ್ತ್ರ ಅಂದ್ರೆ ಏನು ಸ್ವಾಮಿ? ಪ್ರಪಂಚವನ್ನೇ ದಹಿಸಬಲ್ಲಂತಹ ಶಕ್ತಿ ನಾರಾಯಣಾಸ್ತ್ರ. ಅದಕ್ಕೆ ಪ್ರತಿ ಅಸ್ತ್ರ ಉಂಟೆ. ಇದನ್ನು ತಿಳಿದು ಕೂಡ ಶ್ರೀಮನ್ನಾರಾಯಣ ಭಕ್ತನಾಗಿ ನಾನು ಗೈದಂತಹ ಕಾರ್ಯ ತಪ್ಪಾಯಿತು ಸ್ವಾಮಿ, ಅಪರಾಧವಾಯಿತು. ನನ್ನನ್ನು ಮನ್ನಿಸಬೇಕು. ನಮ್ಮ ವೀರರನ್ನೆಲ್ಲ ಸದೆ ಬಡಿದು ನಿನ್ನ ಶೌರ್ಯವನ್ನು ತೋರಿಸುತ್ತಾ ಇದ್ದೀವಿ. ಅದು ಒಬ್ಬಂಟಿಗನಾಗಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಮೆಚ್ಚಲೇಬೇಕು. ಬಡಿರೇ ಶಹಭ